ನಾಲ್ಕನೇ ಚಟ್ನಿ ಪುಡಿ ಕರಿಬೇವು ಚಟ್ನಿ ಪುಡಿ. ನಾನಿಲ್ಲಿ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಣಲೆ ಬಿಸಿ ಆಗಿದೆ. ಇವಾಗ ನಾವು ಇದಕ್ಕೆ ಎಳ್ಳೆಣ್ಣೆ ಹಾಕೊಳ್ಳೋಣ. ಇವಾಗ ಕರಿಬೇವು ಸೊಪ್ಪು ಹಾಕೊಳ್ಳೋಣ. ಇವಾಗ ಇದನ್ನು ನಾವು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಇದಕ್ಕೆ ಇವಾಗ ತಿರ್ಗಾ 2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಹಾಕೊಳ್ಳೋಣ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. 3 ಸ್ಪೂನಷ್ಟು ಉದ್ದಿನಬೇಳೆ ಹಾಕೊಳ್ಳೋಣ. 2 ಸ್ಪೂನಷ್ಟು ಕಡಲೆಬೇಳೆ ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕೊಳ್ಳೋಣ. 1 ಬಟ್ಲಷ್ಟು ಕಡಲೆ ಬೀಜ ನಾನಿಲ್ಲಿ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಇನ್ನು ಸ್ವಲ್ಪ ಎಣ್ಣೆಗೆ ಹಾಕಿ ಹುರ್ಕೊಳ್ಳೋಣ. ಹುರಿದಾಗಿದೆ. ಇದನ್ನು ಇವಾಗ ಇನ್ನೊಂದು ಬಟ್ಲಿಗೆ ಹಾಕೊಳ್ಳೋಣ. ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಹಾಕೊಳ್ಳೋಣ. ಒಂದು 10 ಗುಂಡು ಮೆಣಸಿನ್ಕಾಯಿ ಇದನ್ನು ಹಾಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹಿಂಗು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಹುರಿದಿಟ್ಟಿರೋಂಥ ಪದಾರ್ಥನೆಲ್ಲ ಬಾಣಲಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಇದಕ್ಕೆ 1/2 ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಕರಿಬೇವು ಚಟ್ನಿ ಪುಡಿ ರೆಡಿಯಾಗಿದೆ. ಟೇಸ್ಟ್ ನೋಡಬೇಕಲ್ವಾ? ಬನ್ನಿ ಟೇಸ್ಟ್ ನೋಡೋಣ. ಅನ್ನ ಹಾಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಕರಿಬೇವು ಚಟ್ನಿ ಪುಡಿ. ನನಗೆ ಬಾಯಲ್ಲಿ ನೀರು ಬರ್ತೈತೆ. ತುಂಬಾ ಚೆನ್ನಾಗಿದೆ. ಇಂಥ ಇದ್ರೆ ಒನ್ ಮೋರ್ ಅನಿಸುತ್ತೆ. ಬೈಕೋಬೇಡಿ. ಏನಿಲ್ಲ, ತಟ್ಟಂತ ಬಿಸಿ ಬಿಸಿ ಅನ್ನ ಮಾಡ್ಕೊಳ್ಳಿ. ಚಟ್ನಿ ಪುಡಿ ತುಪ್ಪ ಹಾಕೊಂಡು ತಿನ್ಕೊಳ್ಳಿ. ಆರಾಮಾಗಿ ನಿದ್ದೆ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ.